ಸೊ ಇದು ಪಾರ್ಟ್ 3. ಸಾರಿ, ಈ ವಿಡಿಯೋನೇ ಇರೋದ್ರಿಂದ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಐ ಥಿಂಕ್ ಇದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಟ್ಲೀಸ್ಟ್ 2 ಮೆಂಬರ್ಸ್ಗಾದರೂ ನನಗೆ ಖುಷಿ. ಯಾಕಂದರೆ ನನ್ನ ಥರ ಕಷ್ಟಪಡೋದು ಬೇಡ ಯಾರೂ ಅಂತ. ನಾನು ಆಫ್ಲೈನಲ್ಲೇ ನಂಬಿದ್ದು, ಆನ್ಲೈನಲ್ಲಿ ಫ್ರಾಡ್ಸ್ ಆಗುತ್ತೆ ಅಂತ ಹೇಳಿ ನಂಬಿಲ್ಲ. ಆಫ್ಲೈನಲ್ಲೇ ನಾನು ನಂಬ್ತಾ ಇದ್ದಿದ್ದು. ಬಟ್ ಥ್ಯಾಂಕ್ ಗಾಡ್ ನನಗೆ ಆನ್ಲೈನಲ್ಲಿ ಗಾಡ್ ಗ್ರೇಸಿಂದ ಯಾರೋ ನನಗೆ ನನ್ನ ಫ್ರೆಂಡ್ ಲಿಂಕ್ ಶೇರ್ ಮಾಡಿದ್ರಿಂದ ನಾನು ಸುಮ್ಮನೆ ಅಪ್ಲೈ ಮಾಡಿದೆ. ಹಾಗೆ ನನಗೆ ಆಫರ್ ಲೆಟರ್ ಬಂತು. ನಾನು ಅದನ್ನು ನಂಬಿಲ್ಲ. 24 ಅವರ್ಸಲ್ಲಿ ಆಫರ್ ಲೆಟರ್ ಸೆಂಡ್ ಮಾಡಿದ್ರು. ಆಫರ್ ಲೆಟರ್ ಬಂದಾದಮೇಲೂ ನಾನು ನಂಬಿಲ್ಲ. ಅದಾದಮೇಲೆ ನನಗೆ ಯಾವಾಗ ಆನ್ಲೈನ್ ಕ್ಲಾಸ್ ಯೂಟ್ಯೂಬಲ್ಲಿ ಸ್ಟಾರ್ಟ್ ಆಯಿತು ಲಿಂಕ್ಸ್ ಬರೋದಕ್ಕೆ, ಆಮೇಲೆ ಒಂಚೂರು ನಂಬಿಕೆ ಬಂತು. ಅದನ್ನು ನಾನು ಕೆಲವೊಂದು ಸತಿ ಅವಾಯ್ಡ್ ಮಾಡ್ತಿದ್ದೆ. ನಾನು ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಫಾರ್ ಸಮ್ ರೀಸನ್. ಸೊ ಅದ್ರ ನೆಕ್ಸ್ಟು ನನಗೆ ಭಯ ಸ್ಟಾರ್ಟ್ ಆಯಿತು. ಅಯ್ಯೋ, ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿಲ್ಲ, ಹೆಂಗೆ ಆಮೇಲೆ ಕೊಡ್ತಾರಾ ಸರ್ಟಿಫಿಕೇಟ್ ಇಲ್ವಾ ಅಂತ ಹೇಳಿ. ಬಟ್ ಕೊಟ್ಟರು ಕೊನೆಗೆ. ಸೊ ಅದಾದಮೇಲೆ ನನಗೆ ಪ್ರಾಜೆಕ್ಟ್ಸ್ ಲಿಂಕ್ ಬಂದಿದ್ದ ತಕ್ಷಣ ಐ ಆಮ್ ಲೈಕ್ ತುಂಬ ಭಯ ಆಗೋಯ್ತು. ಏನು ಮಾಡಲಿ, ಪ್ರಾಜೆಕ್ಟ್ಸ್ ಬಗ್ಗೆ ನನಗೆ ಒಂಚೂರು ಗೊತ್ತೇ ಇಲ್ಲ, ಏನು ಅಂತ. ಓಕೆ ಫೈನ್ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಇನ್ನೇನು ಡೆಡ್ಲೈನ್ಸ್ 2 ಮುಂಚೆ ನಾನು ನಿರ್ಧಾರ ಮಾಡಿದೆ. ಇಲ್ಲ, ನಾನು ಈ ಆಪರ್ಚುನಿಟಿನ ಕಳ್ಕೊಂಡ್ರೆ ಸೊ ಇದು ಮಾಡಲ್ಲ ಅಂತ. ನನಗೆ ಯಾವಾಗ ಟೆಕ್ನೋ ಹ್ಯಾಕ್ಸ್ ಮೇಲೆ ನಂಬಿಕೆ ಬಂತು ಅಂದರೆ, ನನಗೆ ಲಿಂಕ್ಡ್ಇನ್ನಲ್ಲಿ ಕೆಲವೊಬ್ಬರು ಪ್ರೊಫೈಲ್ಗಳು ಸರ್ಟಿಫಿಕೇಟ್ ನೋಡಿದಾಗ ನನಗೆ ಗೊತ್ತಾಯಿತು ಇದು ಫ್ರಾಡ್ ಅಲ್ಲ, ಇದು ರಿಯಲ್ ಅಂತ ಹೇಳಿ. ಸೊ ಆಮೇಲೆ ನಾನು ಮಾಡಿದೆ ಪ್ರಾಜೆಕ್ಟ್ಸು ಕಷ್ಟಪಟ್ಟು ಯೂಟ್ಯೂಬಲ್ಲಿ ನೋಡಿ. ಸೊ ಮಾಡಿದೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮೊಬೈಲಲ್ಲೇ ಮಾಡಿದ್ದು, ಯಾವುದೇ ಥರ ಲ್ಯಾಪ್ಟಾಪಲ್ಲಿ ಮಾಡಿಲ್ಲ. ಪೇಷನ್ಸ್ ಮತ್ತು ತುಂಬ ಇರಬೇಕು. ಮೈಕ್ರೋಸಾಫ್ಟ್ ಎಕ್ಸೆಲಲ್ಲೇ ಮಾಡಿದ್ದು. ಅಟ್ಲೀಸ್ಟ್ ಸ್ವಲ್ಪ ಅದು ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಇಟ್ ವಿಲ್ ಹೆಲ್ಪ್ ಯು ಶೋರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನಾನು ಸಬ್ಮಿಟ್ ಫಾರ್ಮ್ನ ಕಳಿಸ್ತಾರೆ. ಫಾರ್ಮ್ನ ಮಾಡಿದೆ. ಬಟ್ ವಿ ಹ್ಯಾವ್ ಟು ಪೇ ಅಟ್ಲೀಸ್ಟ್ 300 ರುಪೀಸ್. ಬರೀ ಸರ್ಟಿಫಿಕೇಟ್ ಸಾಕು ಅಂದರೆ ಜಸ್ಟ್ 100 ರುಪೀಸ್ ಅಷ್ಟೇ. ಇಲ್ಲ ಅಂದರೆ ನಿಮಗೆ PPTನೂ ಬೇಕಂದರೆ 300 ಪೇ ಮಾಡಬೇಕು. ಥ್ಯಾಂಕ್ ಯು.